ದಕ್ಷಿಣದ ಕಾಶಿಯೊಳು ಕಲಶೇಷನು ನೆಲೆಸಿರಿ ನಮ್ಮ ಹರಸಿರಿ. ದಕ್ಷಿಣದ ಕಾಶಿಯೊಳು ಕಲಶೇಷನು ನೆಲೆಸಿರಿ ನಮ್ಮ ಹರಸಿರಿ. ವೈಭವದ ಮೊಬೈಲ್ ನಮ್ಮೂರ ಒಡೆಯನ ಬ್ರಹ್ಮರಥ ಇಂದು ಹೊರಗೆ ತೆಗೆದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸಿದ್ಧತೆ ನಡೀತಾ ಇದೆ. ಇನ್ನು ಕೆಲವೇ ಕ್ಷಣ ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನ ಕಳಸದ ನಮ್ಮೂರ ಒಡೆಯನ ನಾಡ್ದು 30ಕ್ಕೆ ಒಂದು ರಥೋತ್ಸವ ಇದೆ. ಆ ರಥೋತ್ಸವದ ಪ್ರತಿ ವರ್ಷವೂ ಆ ರಥೋತ್ಸವದ ಕೆಲಸ ಯಾರೆಲ್ಲ ಮಾಡ್ತಾರೆ, ಯಾವ ಜನಾಂಗದವರು ಮಾಡ್ಕೊಂಡು ಬಂದಂಥ ಒಂದು ಪದ್ಧತಿಗಳನ್ನು ಮೊದಲಿಂದನೂ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ನಾನು ಅದರ ವಿವರಣೆಯನ್ನು ನಮ್ಮ ಸ್ಥಳೀಯರು ಕೂಡ, ಅಂದರೆ ಅದ್ರ ರಥದ ಕೆಲಸ ಮಾಡುವವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರ ಹತ್ರ ಯಾವ ಥರ ಮಾಡ್ತಾರೆ ಅದನ್ನೆಲ್ಲ ಕೇಳ್ಕೊಳ್ಳೋಣ. ನಮಸ್ಕಾರ ರಾಜ. ನಮಸ್ಕಾರ. ಈ ರಥ ಅಂತ ಹೇಳಿದ್ರೆ ವರ್ಷಕ್ಕೂ ನಾವು ಅನಾದಿ ಕಾಲದಿಂದ ಅಂದ್ರೆ ಕಳಶೇಶ್ವರನ ರಥ ಜಾತ್ರೆ ಅಂತ ಫೆಬ್ರವರಿಗೆ ಬರ್ತಿತ್ತು. ಈ ಫೆಬ್ರವರಿಗಿಂತ ಮುಂಚೆ ಬಂದಿದೆ. ಹಾಗಿದ್ರೆ ಈ ರಥ ಕೊಟ್ಟಕ್ಕೆ ನಾವು 4-5 ಕೊಡುಗೆ, ಒಂದು 6 ಕೊಡುಗೆ, ಉಂಡಾಣಿ ಕೊಡುಗೆ, ಜೀರಿ ಕೊಡುಗೆ, ದಾನ್ ಕೊಡುಗೆ, ತೊಡ್ಲು ಕೊಡುಗೆ ಅಂತ ಹೇಳಿ 5 ಕೊಡುಗೆರು ಸೇರಿ ನಾವು ಮಾಡ್ತಕ್ಕಂಥ ಕೆಲಸ. ಒಂದು ರಥ ಕಟ್ಟೋದಾಗ್ಬೋದು, ಇಲ್ಲಿ ಆ ಸ್ವಾಮಿ ಈಶ್ವರನ ಎದುರು ಸನ್ನಿಧಿಯಲ್ಲಿ ಚಪ್ರ ತೋರಣ, ಪ್ರತಿಯೊಂದಕ್ಕೂ ಒಂದು ಪಕ್ಕಿ ತೋರಣ ಆಗಲಿ, ಛತ್ರಿ ಆಗಲಿ, ಯಾವ ಇದಕ್ಕಾದ್ರೂ ನಾವು ಅನಾದಿಂದ ನಮಗೆ ಗೊತ್ತಿಲ್ಲ. ನಮ್ಮ ಅಜ್ಜನ್ ಮಾಡ್ತಿದ್ರು, ಅಜ್ಜನ ಕಾಲದಿಂದ ನಮ್ಮ ತಂದೆ ಮಾಡ್ಕೊಂಬಂದ್ರು. ಹಿಂಗೆ ತಳಿಯಿಂದ ನಾವು ನಾವು ಈಶ್ವರನ ಸೇವೆ ಅಂತ ಹೇಳೋದು ನಾವು ಬಿಡುದಿಲ್ಲ. ಈಗ ಅಷ್ಟೇ ಅಂತಲ್ಲ, ಗಿರ್ಜೆ ಕಲ್ಲಿನ ಕೂಡ ನಾವು 7 ದಿವಸದಲ್ಲಿ ಈ ರೀತಿ ಕಳಸ ವಾತಾವರಣದಲ್ಲಿ ನಾವು ಕೆಲಸ ಮಾಡ್ತೀವಿ. ಆದ್ರಿಂದ ಈ ಕೆಲಸ ಮಾಡೋದಕ್ಕೆ ನಮಗೆ ಒಂದು ಈ ದಾನ, ಈ ಕಳಶೇಶ್ವರ ಅನುಗ್ರಹದಲ್ಲಿ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಹೇಳಿ ಬಯಸ್ತಿದ್ವಿ ನಾವು. ಆದರೆ ನಾವು ಈಗ ಮಾಡ್ಕೊಂಡು ಹೋಗ್ತಾ ಇದೀವಿ. ನಾವು ಮತ್ತಿನ್ನು ನಮ್ಮ ಮುಂದೆ ಎಲ್ಲ ರೀತಿಯಲ್ಲೂ ಒಂದು ಮಾಹಿತಿ ಕೊಡ್ತೀವಿ ನಾವು. ಈಗ ರಥ ಕೊಟ್ಟು ಯಾವ ರೀತಿ ಕಟ್ಟಬೇಕು. ಈ ರಥ ಇವತ್ತೊಂದು ದಿವಸದಲ್ಲಿ ಗಣಪತಿ ಪೂಜೆ, ಇವತ್ತೊಂದು ದಿವಸ ಗಣಪತಿ ಪೂಜೆ ದಿವಸದಲ್ಲಿ ರಥವನ್ನು ಹೊರಗೆ ತರ್ತೀವಿ ನಾವು. ಇವತ್ತು ಹಿಂದೆ ಇದ್ರದ್ದು ಸಂಕ್ರಮಣದ ಇದ್ರ ದಿವಸ ಹೊರಗೆ ಹಾಕ್ತಿದ್ರು. ಈಗ ರಥ ಎಲ್ಲ ಹೊಡಿತದೆ ಅಂತ ಹೇಳಿ ಅದನ್ನೇ ಮಾಡಿದ್ವಿ. ಇವ್ರು ರಥ 28 ದಿವಸಕ್ಕೆ ಮೊದಲು ರಥ ಬೀದಿಗೆ ತಂದು ನಿಲ್ಲಿಸ್ತೀವಿ. ಯಾವುದು ಹಾಳಾಗಬಾರ್ದು, ರಥ ಮರ ಎಲ್ಲ ಹೊಡಿಬಾರ್ದು ಅಂತೇಳಿ.
ಆ ಪದ್ಧತಿಯಾಗಿ ಇವತ್ತಿಂದ ಕೆಲಸ ಶುರು ಮಾಡಿದ್ರೆ ನಾವು ಇನ್ನು ಜಾತ್ರೆ ಮುಗಿದು ಓಕಳಿ ಆಗುವವರೆಗೂ ಶುಕ್ರವಾರ ಜಾತ್ರೆ, ಶನಿವಾರ ಭಾನುವಾರ ತಿರುಗಿ ಸೋಮವಾರನೇ ರಥ ಬಿಚ್ಚಿ ಒಳಗೆ ಆ ರಥವನ್ನು ಈಶ್ವರನ ತಾನಕ್ಕೆ ತೇರ್ಕೊಟ್ಟಿಗೆ ಕೂಡಿ ಮತ್ತೆ ನಮಗೆ ಕೊಡ್ತಕ್ಕಂಥದ್ದು ಏನು ಒಂದು ಬ್ಯಾಡ್ಜ್ ಕೊಡ್ತಾರೆ. ಆ ಬ್ಯಾಡ್ಜೇ ನಮಗೊಂದು ಆಧಾರ. ಮತ್ತೇನು ನಮಗೆ ಎಲ್ಲಿ ಹೋಗಿ ಇಲ್ಲಿ ಬಂದ್ರು ನಮಗೆ ಯಾರು ಏನು ಕೇಳೋರು ಇಲ್ಲ. ಆದ್ರೂ ಅದಕ್ಕೆ ಯಾರೂ ಇಲ್ಲ. ನಾವು ಹಬ್ಬ ಹುಣ್ಣಿಮೆ ಅಂತ ಹೇಳಿದ್ರೆ ಜಾತ್ರೆಯಲ್ಲಿ ಬೆಳಿಗ್ಗೆ ಮಾತ್ರ ನಾವೊಂದು ರಥಕ್ಕೆ ಯಾವೊಂದು ಇಲ್ದೇನೆ ಶುದ್ಧ ಮುಡಿ ಕಾರದಲ್ಲಿ ಬಂದು ನಾವು ಕೆಲಸ ಮಾಡ್ತೀವಿ. ಮತ್ತೆ ಸಾಯಂಕಾಲ ಅಂತ ಹೇಳಿದ್ರೆ ನಾವು ಮಧ್ಯಾಹ್ನ ರಥೋತ್ಸವ ಆದ್ಮೇಲೆ ಬ್ರಹ್ಮರಥೋತ್ಸವಕ್ಕೆ ನಮ್ಮಲ್ಲಿ ಎಲ್ಲ ನಮ್ಮ ಊರಲ್ಲೇ ಹಂಗೆ ಪದ್ಧತಿ. ಹಬ್ಬ ಹುಣ್ಣಿಮೆ ಅಂತ ಹೇಳೋದು ತೇರ್ ಹಬ್ಬ ಅಂತ ಹೇಳಿದ್ರೆ ಭಾರಿ ದೊಡ್ಡದು. ಎಲ್ಲ ನಮ್ಮ ನೆಂಟರಿಷ್ಟರು ಬಾಂಧವರು ಕೆಲವರು ಎಲ್ಲರೂ ಬರ್ತಾರೆ. ಅವರಿಗೆಲ್ಲ ಒಂದು ತೇರ್ ಹಬ್ಬದಲ್ಲಿ ಒಂದು ಏನಂದ್ರೆ ವಿಶೇಷ ಒಂದು ಊಟನ ಭೋಜನ ತೇರ್ ಹಬ್ಬಕ್ಕೆ ಬಂದವರು 3-4 ದಿವಸ ನಮ್ಮಲ್ಲಿ ನಿಂತು ಹಾಲ್ಟ್ ಆಗಿ ಹೋಗ್ತಾರೆ. ನಮ್ಮಲ್ಲಿ ಒಂದೇ ಮನೆ ಅಂತಲ್ಲ, ನಮ್ಮ ಒಂದು ಗ್ರೂಪದ ಒಂದು ಸಣ್ಣ ನಾವು ನೆಂಟರು ಆಗ್ಬೋದು, ಅಣ್ಣ ತಮ್ಮದಿರು ಆಗ್ಬೋದು, ಆದರೆ ಒಂದೇ ತಾಯಿ ಮಕ್ಕಳಂಗೆ 5 ಕುಡಿಗೆಯರು ಕೂಡ ನಾವು ಒಗ್ಗಟ್ಟಿಂದ ನಾವು ಕೆಲಸ ಮಾಡ್ತಾ ಇದ್ದೀವಿ. ಈಗ ರಥ ಕಟ್ಟೋದು ಅಂದ್ರೆ ಕೆಲವೊಂದು ಬಿದಿರು ಆಗ್ಲಿ ಮರದ್ದಾಗ್ಲಿ ಅದು ಎಲ್ಲಿಂದ ಎಲ್ಲ ತರ್ತೀರ? ಈಗ ಬಿದಿರು ಅಂತ ಹೇಳೋದು ನೋಡಿ, ಈಗ ಬಿದಿರಲ್ಲಿ ಕಟ್ಟೆ ಬಂದು ಹೋಗಿ ಇದಾಗಿದೆ. ಈಗ ಇವತ್ತು ನೋಡಿ ಆ ರಥಕ್ಕೆ ನಾಗರುಗಳು ಅಂತ ಹೇಳಿ ತರಬೇಕು. ಅದು ಇವಷ್ಟು ಹೋಗಿ ಕಳ್ಕೋಡಿಗೆ ಹೋಗಿ ಸಾಲ್ಮಕ್ಕಿಯರು ಆ ನಾಗರುಗಳು ಅಂತ ಹೇಳೋದು ಈಗ ತಂದು ಇಳಿಸಿದ್ದಾರೆ. ಅದು ತರಿಬೇಕಾದ್ರೆ ಬಾರಿ ಸುಮಾರು 30 ಅಡಿ ಉದ್ದ ಮೇಲೆ ಬೇಕು. ಆ ನಾಗರಗಡಿ ಅಂದ್ರೆ ಅಷ್ಟೇ ಕರೆಕ್ಟಾಗಿ, ಅಷ್ಟೇ ನ್ಯಾರವಾಗಿ, ಅಷ್ಟೇ ಟೈಟಾಗಿ ಇರ್ಬೇಕು. ಅದು ಇಲ್ಲಿ ತಂದ್ರು ಕೂಡ ಇಲ್ಲಿ ರಥಕ್ಕೆ ಆ ಬಿದ್ರು ಹಿಡಿಯಂಗಿರ್ಬೇಕು. ಗಡ್ಡೆ ಒಳಗೆ ಆ ರಥದೊಳಗೆ ಹಿಡಿಯಂಗೆ, ದಪ್ಪ ಆದ್ರೂ ಆಗೋಲ್ಲ, ಚಪ್ಪರ ಆದ್ರೂ ಆಗೋಲ್ಲ. ಆ ರೀತಿ ಮಾಹಿತಿ ತರ್ತಾರೆ. ಮತ್ತೆ ಅದೇ ಪ್ರಕಾರದಲ್ಲಿ ತೊಡ್ಲೂರು ಎಲ್ಲಿ ಬಂಗಾಡಿ ಹಬ್ಬನ ಎಲ್ಲ ಹೋಗಿ ಬೆತ್ತವನ್ನೆಲ್ಲ ಅವ್ರು ತೊಡ್ಲವ್ರು 4 ಅವ್ರು ಹೋಗಿ ಅವ್ರ ತೊಡ್ಲರಿಗೆ ಬೆತ್ತ ತರೋದೇ ಒಂದು ಬಿಟ್ಟು ಉಂಟು. ಬೆತ್ತ ತರ್ತಾರೆ ಅವ್ರು ಬೆತ್ತ ತಂದು ಸಿಗಳು ಮಾಡ್ತಾರೆ. ರಥ ಕೊಟ್ಟಕ್ಕೆ ಸಿಗಳಲ್ಲಿ ಮಾಡ್ತಾರೆ. ಮತ್ತು ಮೊಡಿಯಾಳ ಬಿಗಿಕ್ ಅಂತ ಹೇಳೋದಕ್ಕೆ ಬೆತ್ತ ಬೇಕು. ಅದಕ್ಕೆಲ್ಲ ಬೆತ್ತದಲ್ಲೇ ಕಟ್ಟದೇನೆ ಗಿಚ್ಚದಾಗ ಆಗೋದಿಲ್ಲ. ಅದು ಬೆತ್ತಲ್ಲಿ ಕಟ್ಟಿದಷ್ಟು ಗಟ್ಟಿಮುಟ್ಟ. ಮೊದಲು ಹಿಂದೆ ರಥ ಒಗಿಕ್ ಕೂಡ ಆ ಬೆತ್ತದ್ದೇ ಇದನ್ನ ಹಗ್ಗ ಕೇರಿ ಎಳಿಯಕ್ಕೆ ತರ್ತಿದ್ರು. ಅದು ಇವತ್ತು ಆಗೋದಿಲ್ಲ, ಸಿಕ್ಕೋದಿಲ್ಲ. ಒಂದು ಮತ್ತು ಕೆಲವೊಮ್ಮೆ ನಮ್ಮಲ್ಲಿ ಒಮ್ಮೆ ಆ 1 ವರ್ಷದಿಂದ 1 ವರ್ಷಕ್ಕೆ ಇಟ್ಕೊಂಡು ಬೆತ್ತ ತುಂಡಾಗಿ ಸ್ವಲ್ಪ ರಥ ಎಲ್ಲ ಕಿರಂಡಿಗೆಲ್ಲ ಹೋಗಿದ್ದುಂಟು, ಕರೆಂಟ್ ಲೈನಿಗೆಲ್ಲ ಮುಡುಗಿದ್ದುಂಟು ತುಂಡಾಗಿ. ಹಾಗಿದ್ರಿಂದ ಈಗೇನಾಗಿದೆ, ಪ್ಲಾಸ್ಟಿಕ್ ದಾರವ ಅಂತ ಹೇಳೋದು ಅಂತಂದ್ರೆ ಗೌರ್ಮೆಂಟಿಂದನೇ ಮಿನಿ ಅಂತ ಹೇಳೋದು, ಆ ತೇರ್ ಮಿನಿ ಅಂತ ಹೇಳ್ತೀವಿ ನಾವು. ರಥ ಎಳಿಲಿಕ್ಕೆ ಆ ತೇರ್ ಮಿಣಿಯನ್ನು ತಂದು ಅದರಲ್ಲಿ ಕಟ್ಟಿ ಅದನ್ನ ಅಗತ್ಯ ಯಾರು ತೊಡ್ಲೋರೆ ಆ ಮಿಣಿ ಹಾಕ್ಬೇಕು, ಅವರೇ ಕಟ್ಟಬೇಕು, ಅವರೇ ಬಿಚ್ಚುವಂಥದ್ದು ಕ್ರಮ ತೊಡ್ಲರಿಗೆ ಮಾತ್ರ. ನಾವು ಮತ್ತೆ 4 ಕೊಡೆಯರು ಇದ್ರು ಆ ಕೆಲಸ ಇಲ್ಲ. ಈಗ ರಥದೆಲ್ಲ ಕೆಲಸ ಮಾಡ್ತಾ ಬರ್ತಿರಲ್ಲ, ಅವಾಗ ದೇವಸ್ಥಾನ ಕಡೆಯಿಂದ ನಿಮಗೆ ಏನಾದ್ರು ಅಂದ್ರೆ ಕಾಣಿಕೆ ತರ ಏನಾದ್ರು ಕೊಡ್ತಾರ? ಅಲ್ಲ ಖಾಲಿ ನಿಮ್ಮ ಒಂದು ಇಲ್ಲ, ದೇವಸ್ಥಾನ ಕಾಣಿಕೆ ಲೆಕ್ಕಾಚಾರ ಇಲ್ಲ. ನಮಗ ಅನಾದಿಂದ ಏನಂತ ಹೇಳಿದ್ರೆ, ಅನಾದಿಂದ ಅಂತಂದ್ರೆ ನಮಗ ಅವಾಗೊಂದು ನಮ್ಮ ಗುರು ಹಿರಿಯರು ಅಂದ್ರೆ ನಮ್ಮ ಅಜ್ಜಿನ ತಾತನ ಯಾವಾಗ್ಲೂ ಅವಾಗ ಏನಾಗಿತ್ತೋ ಏನೋ ಗೊತ್ತಿಲ್ಲ. ಅವತ್ತು ಒಂದು ಉಪ್ಪಿಗೆ ಇಲ್ಲಿ ಕಂಟ್ರೋಲ್ ಇತ್ತು ಈ ಇದರಲ್ಲಿ ಏನೋ ಒಂದು ಇತ್ತೇನ. ಆ ಇದರಲ್ಲಿ ನಮಗೆ ಉಪ್ಪು ಅಂತ ಹೇಳ್ಕೊಂಡು ಕೊಡುವಂಥದ್ದು ಒಂದು ಪಡಿ ಲೆಕ್ಕಾಚಾರದಲ್ಲಿ ಕೊಡ್ತೀವಿ. ಅದು ಇವತ್ತು ನಾವು ಅವತ್ತು ಹಿನ್ನರ್ದು ಯಾರ್ದು ಚೇಂಜ್ ಬೇಡ. ನಮಗೆ ಇವತ್ತು ಸಂಬಳ ಯಾವುದು ಬೇಡ. ನಮಗೆ ಆಯುಷು ಆರೋಗ್ಯ ಶರೀರ ಒಂದು ವಿದ್ಯೆ ಬುದ್ಧಿ ಶಕ್ತಿ ಕೊಟ್ಟು ಕಾಪಾಡಲಿ ಅಂತೇಳಿ ನಮಗೆ ಅದೇ ಉಪ್ಪೇ ನಾವು ಇವತ್ತು ತಗೊಳ್ತೀವಿ. ಉಪ್ಪೇ ತಣಾದ್ರೂ ಕೂಡ ನಮಗೆ 1 ವರ್ಷಕ್ಕೆ ಬರುತ್ತೆ. ಅವಾಗ ನಾವು ಈಗ ಒಂದು ಮಲ್ಲಿಂದ 4 ಜನ ಇದ್ರು ಕೂಡ, ಬೇರೆ ಇದ್ರು ಕೂಡ 4 ಜನಕ್ಕೆ ಬರ್ತೀವಿ ನಾವು. 4 ಜನ ಮನೆಗೂ ಬೇಕಾದಷ್ಟು ಒಂದು ಉಪ್ಪು ಅಂತ ಹೇಳೋದನ್ನ ಈಶ್ವರನಿಂದ ನಾವು ಅಂಗಡಿಯಿಂದ ಕೊಳ್ಳೋಕೆ ಯಾರು ಕೊಳ್ಳೋದಿಲ್ಲ. ಯಾರು ಅಂದ್ರೆ ನಾವು ಕೊಳ್ಳಲ್ಲ, ಬಾಕಿ ನಮ್ಮ ಒಂದು ಬಿಟ್ಟಿ ಬರ್ತಕ್ಕಂಥವ್ರು ಯಾರು ಕೊಳ್ಳುವಂಥದ್ದು ಇಲ್ಲ. ಹಾಗಿದ್ರೆ ಅದೇ ಒಂದು ನಮಗೆ ಈಗ ಏನು ಅಂತ ಹೇಳಿದ್ರೆ, ನಮಗೆ ಮುದ್ರಾ ಇಲಾಖೆಯಿಂದ ಏನಂತ ಹೇಳಿದ್ರೆ ನಮ್ಮ ಗುರ್ತಕ್ಕಾಗಿ ನಾನು ಬೇಡಿಕೊಳ್ಳೋದು ಏನಂತ ಹೇಳಿದ್ರೆ, ನಮ್ಮ ಗುರ್ತಕ್ಕಾಗಿ ಗಿರ್ಜಾಕರಣಕ್ಕಾಗಲಿ ಜಾತ್ರೆಯಲ್ಲಿ ಆಗಲಿ ಒಂದು ಬಿಟ್ಟಿಯರ್ ನೇಮಕ ಮಾಡಿ, ಸಾಮಾನ್ಯ ಒಂದು 100 ಜನ ಹತ್ರ ಇರ್ಬೋದು. ಒಂದು ಶರಟ, ಒಂದು ಕಳಶೇಶ್ವರನ ಒಂದು ಜಾತ್ರೆಯಲ್ಲಿ ನಾವು ಒಂದು ಸೇವೆಕಾರರು ಅಂತ ಹೇಳುವಂಥದ್ದಕ್ಕೆ ನಮಗೆ ಒಂದು ಯೂನಿಫಾರ್ಮ್ ಲೆಕ್ಕಾಚಾರ, ಒಂದು ಗಿರ್ಜಾ ಕಲ್ಯಾಣ. ಈ ಜಾತ್ರೆಯಲ್ಲಿ ಕೊಟ್ರೆ ಗಿರ್ಜಾ ಕಲ್ಯಾಣಕ್ಕೂ ಬರುತ್ತೆ. ಬಿಟ್ಟಿಯರ್ ಯಾರು ಏನು ಯಾಕೆ ಕೊಡುಗೆಯವರು ಅಂತ ಹೇಳೋದು, ಒಂದು 5 ಕೊಡುಗೆಗೆ 5 ಥರದ ಡ್ರೆಸ್ ಅನ್ನ
ನೀವು ಹೊಲಿಸಿ ಇದು ಮಾಡಿ ಕೊಟ್ಟರೆ ಮುದ್ರೆ ಇಲಾಖೆಯಿಂದ ಭಾರಿ ಒಳ್ಳೇದಾಗತ್ತೆ. ಅದು ಯಾಕೆ ಅಂತ ಕೇಳ್ತೀವಿ ಅಂತ ಹೇಳಿದ್ರೆ, ನಾನೀಗ ನಮ್ಮ ಅಪ್ಪ ನಮ್ಮ ಅಜ್ಜ ಯಾವುದು ಏನು ಇದಾಗಿಲ್ಲ. ನಾವು ಏನು ಬಿಟ್ಟವ್ರೆ ಸೇವಕರ ಅಂತಲೇ ಗೊತ್ತಾಗಂಗಿಲ್ಲ. ಆದರೂ ನಾವು ಇದೇ ರೀತಿ ಈಗ ಬಿಟ್ಕೊಂಡ್ರೆ ನಮ್ಮ ಮಕ್ಕಳು ನೀವೇ ಅಂತ ಮಾಡಿದ್ರಿ ಅಂತ ಕೇಳುವಂಥದ್ದು ನಮ್ಮ ಪರೀಕ್ಷೆ ಆಗ್ಬಾರ್ದು. ನಾವು ಇದಕ್ಕೆ ಒಂದು ಕಟ್ಟಿಟ್ಟ ಬುತ್ತಿ ಅಂತ ನಾನು ಮಾಡಿದ್ಮೇಲೆ ನನ್ನ ಮಗನು ಮಾಡಬೇಕು, ನಮ್ಮ ಮೊಮ್ಮಕ್ಕಳು ಇನ್ನು ಮಾಡ್ಕೊಂಡು ಹೋಗುವಂಥ ಚೈತ್ಯ ನಾವು ಕಳಿಸಿ ಕೊಡಬೇಕು. ಆಯುಷು ಆರೋಗ್ಯ ವಿದ್ಯೆ ಬುದ್ಧಿ ಶಕ್ತಿ ಎಲ್ಲ ಕೊಡಬೇಕು. ಅಪ್ಪ ದಾರಿಲಿ ಇಳಿದು ಕೊಡೋದು ಇಲ್ಲ. ಅದು ಅಪ್ಪ ನಮ್ಮ ಅಜ್ಜಿ ಮಾಡ್ತಿದ್ವಿ, ನಾವು ಅಪ್ಪ ಮಾಡ್ತಿದ್ವಿ, ನಾವು ಹೋಗಿ ಮಾಡ್ಬೇಕು, ಎಷ್ಟೊಂದು ಕೆಲಸ ದೇವ್ರ ಸೇವೆ ಮಾಡಬೇಕು ಅಂತ ಹೇಳುವಂಥ ಭಕ್ತಿ ಶ್ರದ್ಧೆ ಎಲ್ಲ ಕೊಟ್ಟು ಕಾಪಾಡ್ಬೇಕಾಗಿ ಕೇಳ್ಕೊಂತ ನಮಗೆ ಇದನ್ನ ಮತ್ತಿನ ನೀವು ಇನ್ನೊಂದು ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಈ ಕಳಶೇಶ್ವರ ದೇವಸ್ಥಾನದಲ್ಲಿ ಅಂದ್ರೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇದು ಭಾರಿ ಅತಿ ದೊಡ್ಡ ತೇರು ಇದು. ಹೌದು, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅತಿ ದೊಡ್ಡ ತೇರು ಅಂದ್ರೆ ಎಲ್ಲರ ಕಡೆಗೂ ಜಾತ್ರೆ ಗೀತ್ರೆ ಅಂತ ನಡೀತೆ. ಆದ್ರೆ ಒಂದ್ ದಿವಸ ಹಿಂದಿನ ದಿವಸ ದಿಂಡಿ ಉತ್ಸವ ಅಂತ ಒಂದಾಗತ್ತೆ, ಮತ್ತೆ ಮಾರನೇ ದಿವಸನೇ ಜಾತ್ರೆ. ಇಲ್ಲಿ ಹಾಗೆಲ್ಲ. ಇವತ್ತು ಗಣಪತಿ ಪೂಜೆ, ನಾಳೆ ಧ್ವಜಾರೋಹಣ ಅಂತ ಹೇಳಿದ್ರೆ ನಾಳೆಯಿಂದ ದಿಂಡಿ ಶುರು ಆದ್ರೆ 4 ದಿವಸ ದಿಂಡಿ. ನಾಳೆ ದಿಂಡಿ ಅಂತ ಹೇಳಿದ್ರೆ ಅರಮನೆ ಕೊಪ್ಪಳ ಅಂತ KB ಹತ್ರ ಅರಮನೆ ಅಂತ ಹೇಳೋದು. ಅರಮನೆ ಅಂತ ಹೇಳಿ ಹಿಂದೆ ರಾಜರ ಕಾಲದಾಗ ಅರಮನೆ ಅಂತ, ಅಲ್ಲಿಗೆ ಅರಮನೆ ಅಂತ ಹೇಳಿ ಹೋಗುವಂತ ಸ್ಥಳಕ್ಕೆ ಕಳಶೇಶ್ವರ ಹೋಗ್ತಿದ್ರು. 8 ಗಂಟೆ, ನಾಳೆ 8 ಗಂಟೆ ನಂತರ ಅಲ್ಲಿಗೆ ಹೋಗಿ ಅಲ್ಲೆಲ್ಲ ಸೇವೆ ಪೂರೈಸಿ ಅಲ್ಲಿಂದ ಬರ್ತಾರೆ. ನಾಡ್ದು ಅದೇ ಪ್ರಕಾರದಲ್ಲಿ ಇಲ್ಲಿ ದಿಂಡಿ ಉತ್ಸವ ಎಲ್ಲ ಆಗಿ ಬೀದಿ ಮನೆಗೆ ಸಾಯಂಕಾಲ ಬೀದಿ ಮನೆ ಸೇವೆಗೆ ಹೋಗ್ತಾರೆ. ಹಾಗೆ 5 ದಿವಸಕ್ಕೆ 5 ಕಡೆ ಸೇವೆ ಉಂಟು ಜಾತ್ರೆ ಆಗ್ಬೇಕಾರೆ. 6ನೇ ದಿವಸಕ್ಕೆ ನಮ್ಮ ಬ್ರಹ್ಮ ಕಳಸದಲ್ಲಿ 30ನೇ ತಾರೀಕಿಗೆ ರಥೋತ್ಸವ. ಅದಕ್ಕೆ ಎಲ್ಲರೂ ಸಾಧಾರಣ ಚಿಕ್ಕಮಗಳೂರು ಡಿಸ್ಟಿಕ್ ಜನನೇ ಕಳಸ ಅಂತ ಹೇಳಿದ್ರೆ ಬಹಳ ಒಂದು ದೊಡ್ಡದು ಜಾತ್ರೆನು, ಬಹಳ ಒಂದು 5 ದಿವಸ ಒಂದು ಕಾರ್ಯಕ್ರಮ. 1-2 ದಿವಸದ ಹೊರನಡಲಾಗುತ್ತೆ. ಇವತ್ತು ದಿಂಡಿ, ನಾಳೆ ಜಾತ್ರೆ, ಅಲ್ಲಿ ಮುಗಿದೋಯ್ತು. ಅದು ಇದಾಗಲ್ಲ. 5 ದಿವಸ 6 ದಿವಸ ಇವತ್ತಿಂದನೇ ಪ್ರಾರಂಭ. ಗಣಪತಿ ಪೂಜೆ ಅಂತ ಹೇಳುದು ಫಸ್ಟ್ ಪೂಜೆನೇ ಗಣಪತಿ ಪೂಜೆ. ಗಣಪತಿ ಪೂಜೆ ಮಾಡಿದ್ರೆ ಯಾವ ಪೂಜೆನೂ ಇಲ್ಲ. ಹಾಗಿದ್ರಿಂದ ಗಣಪತಿ ಪೂಜೆ ನಾಳೆ ಕಲ್ಲಿನ ಕೊಟ್ಟು ಧ್ವಜಾರೋಹಣ. ನಾಳೆಯಿಂದ ಧ್ವಜಾರೋಹಣ ಆದ್ಮೇಲೆ ನಾವು ಊರಿನವರು ನಾಳಿಂದ ಮಾತ್ರ ಯಾರ ಮಲ್ಲಿ ಕೂಡ ನಾವು ಮನೆ ಬಿಟ್ಟು ಹೋಗ್ಬೋದು. ಮನೆ ಬಿಟ್ಟು ಕೆಲಸ ಮಾಡಕ್ ಬರ್ತೀರಾ? ವ್ರತದ ಕೆಲಸ ಮಾಡಕ್ ಬರ್ತೀವಿ. ಮನೆ ಬಿಟ್ಟು ಎಲ್ಲೂ ನಾವು 5-6 ದಿವಸದಿಂದ ನಾಳಿಂದ ಯಾರ ಮನೆಗೆ ದೇವಸ್ಥಾನ ಹತ್ತಿರ್ತೀವಿ, ಇಲ್ಲೇ ಮನೇಲಿ ಇರ್ತೀವಿ. ಅಂದ್ರೆ ಮನೆ ಬಿಟ್ಟು ಬೇರೆ ಮನೆಗಿನಿಗೆ ಹೋಗುವಂಥದ್ದು ಇಲ್ಲ. ಊರಿಗೆಲ್ಲ ಹೋಗುವಂಥದ್ದು ಇಲ್ಲ. ನಾಳಿಂದ 5 ದಿವಸ. ನಿಮ್ಮ ಹೆಸರು? ಹೆಸರು ಚಂದ್ರು. ರಥ ಬಿಚ್ಚುವರಿಗೆ ನಾವು ಯಾವ ಕಾರಣಕ್ಕೂ ಇಲ್ಲಿ ಹೋಗಂಗಿಲ್ಲ ನಾಳಿಂದ. ಆಗ್ಲಿ, ನಮ್ಮ ಜೊತೆ ಒಳ್ಳೆ ಚೆನ್ನಾಗಿ ಮಾತಾಡಿದ್ರಿ. ರಥದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದಕ್ಕೆ ನಮ್ಮ ನ್ಯೂಸ್ ಕರ್ನಾಟಕದ ಕಡೆಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೇನೆ ಇನ್ನು ಯಾರ್ಯಾರೆಲ್ಲ ಸಿಗ್ತಾರೆ ಮಾತಾಡ್ಲಿಕ್ಕೆ ಅಂತ ಬನ್ನಿ ಹೋಗೋಣ. ನಮ್ಮೂರ ಒಡೆಯ ಅಂತಾನೆ ಹೇಳ್ಬೋದು. ನಮ್ಮೂರ ಒಡೆಯನ ಬ್ರಹ್ಮ ರಥೋತ್ಸವ ಯಾವ ತರ ಎಲ್ಲ ತಯಾರಿ ನಡೀತಾ ಇದೆ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ. ಬಲಭಾಗದಲ್ಲಿ ಕೆಳಭಾಗದಲ್ಲಿ ನೋಡಿ ಕೊಟ್ಟಿಗೆಯಿಂದ ರಥನೂ ಕೂಡ ತೆಗೆದು ಹೊರಗೆ ಇಟ್ಟಿದ್ದಾರೆ. ಅದನ್ನು ತಯಾರಿ ನಡೀತಾ ಇದೆ. ಅದೇ ರೀತಿ ನಮ್ಮ ಕಳಸದ ಮುಖ್ಯ ರಸ್ತೆ ಕೂಡ ನೋಡ್ಬೋದು. ಇದೇ ರಥ ಬೀದಿ ಅಂತ ಹೇಳ್ಬೋದು. ಅಲ್ಲಿ ಒಂದು ದೂರದಲ್ಲಿ ಒಂದು ಕಾಣುವಂತ ಒಂದು ಗೋಪುರ ಕೂಡ ಇದೆ. ಅಲ್ಲಿ ತನಕ ಹೋಗಿ ರಥ ಮತ್ತೆ ವಾಪಸ್ ಕಳಶೇಶ್ವರ ಮುಂಭಾಗದ ಅಲ್ಲಿಗೆ ಬರ್ತದೆ. ಅದೇ ರೀತಿ ಇನ್ನು ಏನೇನೆಲ್ಲ ಕೆಲಸಗಳಾಗ್ತಾ ಇದೆ ಅಂತ ಹೇಳಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲೂ ಕೂಡ ನಮ್ಮ ಅಂದ್ರೆ ಈ ಜನಾಂಗದವರು, ರಥದ ಕಟ್ಟುವ ಜನಾಂಗದವರು ಕೂಡ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ನೀವೇ ನೋಡ್ಬೋದು. ಈಗ ನೋಡ್ಬೋದು ಒಂದು ಬದಿಯಿಂದ ಲೈಟಿಂಗ್ಸ್ ಕೂಡ ಮತ್ತೆ ಮೇಲ್ಗಡೆ ಡೆಕೋರೇಷನ್ ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಈಗ ಮಾಡ್ತಾನೆ ಇದ್ದಾರೆ. ಇನ್ನು ಮುಂದಕ್ಕೆ ಹೋಗೋಣ. ನಿನ್ನೆ ಕೂಡ ನಮ್ಮ ಕಂಚಿನಕೆರೆ, ಶಿವನಗರ ಮತ್ತೆ ಅದೇ ಕಳಸ ಸುತ್ತಮುತ್ತ ಅಂದ್ರೆ ಇದ್ರದ್ದು ಬಿಟ್ಟಿ ಕೆಲಸ ಏನು ಮಾಡ್ಕೊಂಡು ಬಂದಂತ ಇಲ್ಲಿನ ಅಂದ್ರೆ ಸ್ಥಳೀಯರು ಯಾರಿದ್ದಾರೆ ಅವರೆಲ್ಲ ನೀವು ಎಡಭಾಗದಲ್ಲಿ ನೋಡ್ಬೋದು. ಪೈಂಟಿಂಗ್ ಎಲ್ಲ ಆ ಕಟ್ಟೆಗಳಿಗೆಲ್ಲ ಪೈಂಟಿಂಗ್ ಮಾಡೋದು, ಅದನ್ನೆಲ್ಲ ನಾನು ಆ ವಿಡಿಯೋ ಮುಖಾಂತರನೇ ತೋರಿಸ್ತೀನಿ. ಅದೇ ರೀತಿ ಪ್ರತಿ ವರ್ಷನೂ ಕೂಡ ಆ ಜನಾಂಗದವರು ಬಂದು ಕಳಶೇಶ್ವರನ ದೇವಸ್ಥಾನದ ಏನೆಲ್ಲ ಬಿಟ್ಟಿ ಕೆಲಸಗಳುಂಟು ಅದನ್ನೆಲ್ಲ ತಮ್ಮ ಒಂದು ಸೇವೆ ಮುಖಾಂತರ ನಮ್ಮ ಒಡೆಯನಿಗೆ ಅರ್ಪಿಸ್ತಾರೆ. ಅದೇ ರೀತಿ ಏನೇನೆಲ್ಲ ಕೆಲಸ ಆಗ್ತಾ ಇದೆ ಅಂತ ನಾನು ನಿಮಗೆ ಮುಂದೆ ತೋರಿಸ್ಕೊಂಡು ಹೋಗ್ತೀನಿ ಬನ್ನಿ. ಹಾಗೇನೆ ಇವರು ಕೂಡ ನಮ್ಮ ಸೌಂಡ್ಸ್ ಲೈಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಲೈಟಿಂಗ್ಸಿನ ಸಂತೋಷ್ ಅಂತ ಅಂದ್ರೆ ಇದರ ಮಾಲೀಕರು ಅವರು.
ಪ್ರತಿ ವರ್ಷನೂ ಒಳ್ಳೆ ಒಂಥರ ವಿಭಿನ್ನ ರೀತಿಯಲ್ಲಿ ಒಂದು ಡೆಕೋರೇಷನ್ ಮಾಡೋದಾಗ್ಲಿ ಪ್ರತಿಯೊಂದೂ ಅಷ್ಟೇ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ತಾರೆ. ನಮ್ಮೂರಿನ ಒಂದು ರಥೋತ್ಸವ ಯಾವ ಥರ ಮಾಡಬೇಕು ಅಂತೇಳಿ ಅವರಿಗೆ ಯಾವ ಥರ ಡೆಕೋರೇಷನ್ಗಳನ್ನೆಲ್ಲ ಯಾವ್ಯಾವ ಥರ ಮಾಡಬೇಕು ಅಂತೇಳಿ ಅದನ್ನು ಚಂದವಾಗಿ ಮಾಡಿಕೊಂಡು ನಾಡ್ದು 30ನೇ ತಾರೀಕು ನಡೆಯುವಂಥ ಜಾತ್ರೆಗೆ ಯಾವ ಥರ ಸಿದ್ಧತೆ ನಡೀತಾ ಇದೆ ಅಂತ ಇನ್ನು ಮೇಲ್ಭಾಗಕ್ಕೆ ಹೋಗೋಣ ಬನ್ನಿ. ಇದು ನಮ್ಮ ಎಡಭಾಗದಲ್ಲಿರುವಂತಹ ಆನೆ ಗಣಪತಿಗಳು ನೀವು ನೋಡ್ಬೋದು. ಇಲ್ಲಿನ ಕೆಲವರು ಭಕ್ತಾದಿಗಳು ಬಂದು ಇಲ್ಲಿ ಕೈ ಮುಗಿದು ಆ ನಂತರ ಮೇಲ್ಭಾಗಕ್ಕೆ ಹೋಗಿ ನಮ್ಮೂರ ಒಡೆಯನ ಮತ್ತು ಅಮ್ಮನವರ ದೇವಸ್ಥಾನಕ್ಕೆ, ಕಾಲಭೈರವ ದೇವಸ್ಥಾನಕ್ಕೆ ಅದಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಾರೆ. ಹಾಗೇನೆ ನಾವು ನಿಮಗೆ ತೋರಿಸ್ತೀವಿ ಮೇಲ್ಭಾಗಕ್ಕೆ ಹೋಗಿ. ಈಗ ಪ್ರತಿ ವರ್ಷನೂ ಜಾತ್ರೆ ಸಂದರ್ಭದಲ್ಲಿ, ಗಿರಿಜಾ ಕಲ್ಯಾಣ ಸಂದರ್ಭದಲ್ಲಿ ನಿಮ್ಮ ಜನಾಂಗದವರು ಬಂದು ಅಂದ್ರೆ ಬಿಟ್ಟಿ ಕೆಲಸ ಅಂತ ಮಾಡ್ಕೊಂಡ್ ಬಂದಿದ್ದೀವಿ. ಎಷ್ಟು ವರ್ಷದಿಂದ ನೀವು ಮಾಡ್ತೀವಿ? ನಾವು ಈ ಮುತ್ತದ ಕಾಲದಿಂದ ಮಾಡ್ತಿದ್ದೀವಿ. ನಮ್ಮ ತಂದೆ ಕಾಲನ ಅವ್ರ ಕಾಲನ ಈಗ ಒಂದು ನಮ್ಗೆ ಗೊತ್ತಿದೆ ಒಂದು 200 ವರ್ಷ ಕಳಿತೀಯ ನಾವು ನಮ್ಗೆ ಗೊತ್ತಿದ್ದಂಗೆ ಮುತ್ತದ ಕಾಲ ನಾವು ಮಾಡ್ತಿದ್ದೀವಿ ಬಿಟ್ಟಿ ಕೆಲಸ. ಈಗ ಯಾವ್ಯಾವ ಊರಿಂದ ನಿಮ್ಮ ಜನಾಂಗದವರೆಲ್ಲ ಬಂದು ಕೆಲಸ ಮಾಡ್ತಾರೆ? ನಮ್ಮದು ಕಾರಗೆದ್ದೆ, ದೇವ್ರಗೆದ್ದೆ, ಕಟ್ಲಿಗುಡ್ಡೆ, ಕಂಚಿನಕೆರೆ, ಕೆಮ್ಮಣ್ಣಿ, ಆನಗೋಲ್ ಬೆಟ್ಟ ಅಂತ ಕಳಸ ಸುತ್ತಮುತ್ತ ಎಲ್ಲ ಈ ವರ್ಷನೂ ಬರ್ತಾರೆ. ಈಗ ಎಷ್ಟು ಜನ ಬಂದಿದ್ರಿ? ಈಗ ಒಂದು 200-300 ಜನ ಇದೆ. 100 ಜನ ಕೆಲಸಕ್ಕೆ ಬರ್ತಾರೆ. ಈಗ ದೇವಸ್ಥಾನದಿಂದ ನಿಮಗೆ ಏನಾದ್ರು ಈ ತರ ಕೆಲಸ ಬಿಟ್ಟು ಕೆಲಸ ಮಾಡಿಕ್ಕೆ ಏನಾದ್ರು ಏನೋ ಪಡಿ ಕೊಡ್ತಾರೆ, ಊಟದ ಪಡಿ ಕೊಡ್ತಾರೆ ಪ್ರತಿ ವರ್ಷ. ಆದ್ರೆ ನಿಮ್ದ ಒಂದು ಸೇವೆ ಅಂತ ಮೊದ್ಲಿಂದ ಮಾಡ್ಕೊಂಡು ಪದ್ಧತಿಯನ್ನು ಇವತ್ತಿನ ತನಕ ಬಿಟ್ಕೊಟ್ಟಿಲ್ಲ. ಇನ್ನೂ ಬಿಡಲ್ಲ. ಯಾಕಂದ್ರೆ ನಮ್ಮೂರವರು ನಮ್ದೇ ದೇವಸ್ಥಾನ ನಮ್ದೇ, ಹಾಗಾಗಿ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ಆದ್ರೆ ಇದಕ್ಕೆ ಪ್ರತಿ ವರ್ಷನೂ ಹೊರೆ ಕಾಣಿಕೆ ಅದೆಲ್ಲ ಬರ್ತದ? ಹೊರೆ ಕಾಣಿಕೆ ನಾವೇನು ಕೊಡ್ತೇ ಇಲ್ಲ, ಹೊರಗಡೆ ಬರ್ತದೆ. ನಾವು ಕೊಡ್ತೇ ಇಲ್ಲ. ನಾವು ಬಿಟ್ಟು ಕೆಲಸ ಮಾಡೋದು, ಅವ್ರು ಕೊಟ್ಟು ನಾವು ತಗೊಳ್ಳೋದು. ಜನದ ಮುಂಭಾಗದಲ್ಲಿದ್ದೀವಿ. ಈಗ ನೋಡ್ಬೋದು ಬಲಭಾಗದಿಂದ ಪ್ರಸಾದ ಸೇವಾ ಕೌಂಟರ್ ಅಂತ ಇದೆ. ಅದೇ ರೀತಿ ಪಕ್ಕದಲ್ಲಿರುವಂತಹ ಪ್ರಸಾದವನ್ನು ಸ್ವೀಕರಿಸುವಂತಹ ಒಂದು ಕೌಂಟರ್ ಕೂಡ ಇಲ್ಲಿದೆ. ಅದೇ ರೀತಿ ಒಳಭಾಗದಲ್ಲಿ ಏನೇನೆಲ್ಲ ಯಾವ ತರ ಕೆಲಸಗಳನ್ನು ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ಇಲ್ಲಿ ನಿಮಗೆ ನಾನು ಇನ್ನೊಂದು ತೋರಿಸ್ತೀನಿ. ರಥಕ್ಕೆ ಯಾವ ತರ ಒಂದು ಬಿದಿರಿನ ಒಂದು ಇದು ತೋರಿಸ್ತಾರೆ ಅಂತೇಳಿ ಅದನ್ನು ನಾನು ನಿಮಗೆ ನೇರವಾಗಿ ತೋರಿಸ್ತೀನಿ ನೋಡಿ. ಬೆತ್ತ ಅಂತ ಹೇಳ್ತಾರೆ ಇದಕ್ಕೆ. ಈ ಬೆತ್ತ ಪ್ರತಿಯೊಬ್ಬರು ತಂದು ಇಲ್ಲಿಟ್ಟು ನಾಳೆ ನಾಡ್ದಿಂದ ರಥಕ್ಕೆ ಏನ್ ಬೇಕು ಅದನ್ನೆಲ್ಲ ತಗೊಂಡೋಗಿ ಅವ್ರು ಕಟ್ತಾರೆ. ನೋಡ್ಬೋದು ಯಾವ ತರ ಅಂತ. ಇದಕ್ಕೆ ತುಂಬಾ ದಿನ ಟೈಮ್ ತಗೊಳ್ತಾರೆ ಈ ಬೆತ್ತಕ್ಕೆ. ಹಾಗೇನು ಎಲ್ಲರೂ ಕೂಡ ತರ್ತಾರೆ. ಬನ್ನಿ ಒಳಗಡೆ ಹೋಗೋಣ. ಈಗ ನಾವು ನೋಡೋದು ಶ್ರೀ ದೇವರ ಸನ್ನಿಧಾನದ ಮುಂಭಾಗದಲ್ಲಿದ್ದೀವಿ. ಇದು ನಮ್ಮೂರ ಒಡೆಯನ ಸನ್ನಿಧಾನನೇ ಅಂತ ಹೇಳ್ಬೋದು. ಪ್ರತಿ ಸಾರಿನೂ ಅಷ್ಟೇ ಈ ಜನ ಯಾವ ತರ ಹೋಗ್ತಾರೆ ಅಂತ ನೀವು ನೋಡ್ಬೋದು. ಹಾಗೇನೆ ಇಲ್ಲಿ ಎಡಭಾಗದಿಂದ ಬಲಭಾಗಕ್ಕೆ ಒಂದು ರೌಂಡ್ ಬರಬೇಕು. ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಯಾವ ಥರ ಭಕ್ತಾದಿಗಳು ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪ್ರದಕ್ಷಿಣೆ ಹಾಕುವ ಒಂದು ಕೆಲಸಗಳನ್ನು ಕೂಡ ಇಲ್ಲಿ ಮಾಡ್ತಾರೆ. ಅದೇ ರೀತಿ ಒಂದು ಭಾಗದಲ್ಲಿ ಕಾಶಿ ವಿಶ್ವನಾಥ ಅಂತಲೇ ಹೇಳ್ಬೋದು, ಲಿಂಗ ಇದೆ. ಇನ್ನೊಂದು ಭಾಗದಲ್ಲಿ ನಮ್ಮ ಸುಬ್ರಹ್ಮಣ್ಯೇಶ್ವರ ದೇವರು ಕೂಡ ಇದ್ದಾರೆ. ಹಾಗೇನೆ ಒಂದು ರೌಂಡ್ ಓಡ್ಕೊಂಡು ಬರೋಣ ಬನ್ನಿ. ಈಗ ದೇವರ ಒಂದು ಅಂದರೆ ನಾಡಿದ್ದು ರಥೋತ್ಸವಕ್ಕೆ ಪ್ರತಿ ಸಲನೂ ಅಷ್ಟೇ ಈ ದೀಪಗಳಾಗಲಿ ಅದರ ಒಂದು ಪಾತ್ರೆ ವಸ್ತುಗಳನ್ನು ಸ್ವಚ್ಛ ಮಾಡೋದು ಮತ್ತು ದೇವಸ್ಥಾನವನ್ನು ಅಂದರೆ ನೀರಲ್ಲಿ ಹಾಕಿ ಚಂದ ವಾಶ್ ಮಾಡೋದೆಲ್ಲ ಉಂಟು. ನೋಡ್ಬೋದು ನೀವು. ನಮ್ಮ ಇಲ್ಲಿ ದೇವಸ್ಥಾನದ ಕೆಲಸದವರಂತೂ ಹೇಳ್ಬೋದು, ಎಲ್ಲ ಕೆಲಸನೂ ಕೂಡ ಮಾಡ್ತಾರೆ. ಹಾಗೆಯೇ ಇಲ್ಲಿ ನಾವು ಬಲಭಾಗದಲ್ಲಿ ಕಾಣುವಂಥ ಸುಬ್ರಹ್ಮಣ್ಯೇಶ್ವರ ದೇವರ ಗುಡಿ ಕೂಡ ಅಲ್ಲಿದೆ. ಅದೇ ರೀತಿ ದೇವರ ಅಭಿಷೇಕ ಮಾಡಿದ್ದ ತೀರ್ಥ ಕೂಡ ಇಲ್ಲಿ ಬರುತ್ತೆ. ಇಲ್ಲೇ ನೋಡ್ಬೋದು. ಇದರಿಂದ ಬಂದವರೆಲ್ಲ ಇಲ್ಲಿ ಲಿಂಗ ಒಂದಿದೆ. ಈ ಲಿಂಗಕ್ಕೆ ಒಂದು ಸುತ್ತು ಬರೋದು ಒಂದು ಇದು ಮಾಡ್ತಾರೆ. ಅದೇ ರೀತಿ ಈ ಒಳಭಾಗದಲ್ಲಿ
ಇಲ್ಲಿ ಒಳಭಾಗದಲ್ಲಿ ನಾವು ನೋಡ್ಬೋದು, ಒಳಗಡೆ ಪ್ರಸಾದ ಪುರೋಹಿತರು ಏನು ಕೊಡ್ತಾರೆ ಆ ಪ್ರಸಾದಗಳನ್ನು ಅಲ್ಲಿ ಸ್ವೀಕರಿಸ್ತಾರೆ. ಅದೇ ರೀತಿ ನಮ್ಮ ದೇವಸ್ಥಾನದ ಒಳಗಡೆ ಅಂದರೆ ದೇವರ ಜಾತ್ರೆ ದಿವಸ ಈ ಸಣ್ಣ ತೇರಲ್ಲಿ ದೇವರನ್ನು ಕೂರಿಸಿ ಒಂದು ಪ್ರದಕ್ಷಿಣೆ ಬರುವಂಥ ಒಂದು ಕೂಡ ಆ ಒಂದು ನಡೀತದೆ. ಅದು ಹೋಮದ್ದು ಅಂದರೆ ಪ್ರತಿ ಸಲ ಏನಾದರೂ ರಥೋತ್ಸವ ಆಗೋ ಮುಂಚೆ ಈ ಹೋಮಗಳೆಲ್ಲ ನಡೀತದೆ. ಗಣಹೋಮ, ಗಣಪತಿ ಹೋಮ ಆಗಲಿ ಪ್ರತಿಯೊಂದಕ್ಕೂ ಎಲ್ಲ ತಯಾರಿ ಇದೆ. ಇದು ನಮ್ಮ ಬಾವಿ ಅಂದರೆ ಪ್ರತಿ ಸಲನೂ ಅಷ್ಟೇ ಇಲ್ಲಿನ ದೇವರಿಗೆ ಅಭಿಷೇಕ ಆಗಬೇಕಾದ್ರೂ ನಾವು ನೀರು ಇಲ್ಲಿಂದನೇ ತೆಗಿತಾರೆ. ಹಾಗೆಯೇ ಬನ್ನಿ ಮುಂದಕ್ಕೆ ಹೋಗೋಣ. ಇದು ನಮ್ಮ ಒಂದು ರಥದ್ದು ಈ ಕಳಸ ಅಂತ ಏನು ಹೇಳ್ತಾರೆ ಅದನ್ನು ಕೂಡ ಈ ಭಾಗದಲ್ಲಿ ನೋಡ್ಬೋದು. ಎಡಭಾಗದಲ್ಲಿ ತೋರಿಸ್ತಾ ಇದ್ದೀವಿ. ಇದು ರಥದ ಮೇಲೆ ಕಳಸ ಎಂಬ ಒಂದು ಕೂರಿಸ್ತಾರಲ್ಲ ಅದು. ಬನ್ನಿ ಈ ಕಡೆ. ನಮ್ಮ ದೇವಸ್ಥಾನದ ಎಡಭಾಗದಲ್ಲಿರುವಂತಹ ಇದು ಪಾಠಶಾಲೆ ಅಂತಲೇ ಹೇಳ್ತಾರೆ. ಅದ್ರ ಪಕ್ಕದಲ್ಲಿ ಪ್ರತಿ ಸಲನೂ ಅಷ್ಟೇ ಗಿರಿಜಾ ಕಲ್ಯಾಣ ಆಗಲಿ, ಕಳಸೇಶ್ವರ ಜಾತ್ರೆ ಆಗಲಿ, ದೇವರು ಬಂದು ಈ ಕಟ್ಟೆ ಮೇಲೆ ಕೂರುವಂಥ ಒಂದು ಅವ ಕಟ್ಟೆ ಮೇಲೆ ಇದ್ಕೊಂಡು ಪೂಜೆ ಎಲ್ಲ ಮಾಡೋ ಒಂದು ಪದ್ಧತಿ ಕೂಡ ನಡೆಸ್ಕೊಂಡು ಬಂದಿದೆ. ಅದು ನೀವು ಎಡಭಾಗದಲ್ಲಿ ನೋಡ್ತಾ ಇರುವಂಥದ್ದು ಅದು ಊಟದ ಹಾಲು. ಅಂದರೆ ಸ್ವಾಮಿ ಕಳಶೇಶ್ವರ ಅಂದರೆ ಇಲ್ಲಿನ ದಾನಿಗಳು ಮಾಡಿದಂತಹ ಸಹಾಯ ಮಾಡಿದಂತಹ ಇದೊಂದು ಊಟದ ಹಾಲ್ ಅಂತಲೇ ಹೇಳ್ಬೋದು. ಪ್ರತಿ ಸಲನೂ ಅಷ್ಟೇ ಇಲ್ಲಿ ಊಟದ್ದು ಅಂದರೆ ತಟ್ಟೆ ಊಟ ಎಲ್ಲ ಕೊಡ್ತಾರೆ. ಅಲ್ಲಿ ಬಫಾಯಿ ಸಿಸ್ಟಮ್ ಮಾಡ್ತಾರೆ. ಅದೇ ರೀತಿ ನಮ್ಮ ಜೊತೆ ಇಲ್ಲಿನ ಅಂದರೆ ದೇವಸ್ಥಾನದ ಸಮಿತಿಯವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಅವ್ರ ಹತ್ರ ನಿಮಗೆ ನೇರ ಏನೇನೆಲ್ಲ ನಾಡ್ದು ಜಾತ್ರೆಗೆ ಸಿದ್ಧತೆ ನಡೀತಿದೆ ಅಂತ ಹೇಳೋಣ. ನಮ್ಮ ಈ ಕಳಶೇಶ್ವರನ ಸಮಿತಿಯ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ನಾನು ಅವ್ರ ಹತ್ರ ಈ ಜಾತ್ರೆ ಬಗ್ಗೆ ಏನು ಅಂತ ಅವರ ಅಭಿಪ್ರಾಯ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಊರಿನ ಒಡೆಯನ ಜಾತ್ರೆ ಇವತ್ತಿಂದ ಪ್ರಾರಂಭ ಆಗುತ್ತೆ. 24ನೇ ತಾರೀಕಿನಿಂದ 1ನೇ ತಾರೀಕುವರೆಗೆ ನಡೆಯುವ ಕಾರ್ಯಕ್ರಮ. ಇವತ್ತು ಪ್ರಾರಂಭ 24ನೇ ದಿವಸ ರಥದ ಕೊಟ್ಟಿಗೆಯಿಂದ ರಥವನ್ನು ಹೊರಗಿಟ್ಟು ಇವತ್ತಿನ ಮುಹೂರ್ತ ಪ್ರಾರಂಭ ಆಗುತ್ತೆ. ಇವತ್ತಿಂದ ಈ ಕಾರ್ಯವನ್ನು ನಮ್ಮ ಊರಿನ ಹಿರಿಜನ ಬಂಧುಗಳೇ ಎಲ್ಲರೂ ಬಂದು ಸ್ವ ಇಚ್ಛೆಯಿಂದ ನೆರವೇರಿಸ್ಕೊಡ್ತಾರೆ. ಅವ್ರಿಗೆ ಯಾವುದೇ ರೀತಿಯ ಸಂಬಳ ಆಗಲಿ ಅಥವಾ ಯಾವುದೇ ರೀತಿಯ ಬಕ್ಷಿಸ್ ಕೊಡೋದಿಲ್ಲ. ಅವ್ರಿಗೆ ಏನು ಅಂದ್ರೆ ಅವರಿಗೊಂದು ಗೌರವವಾಗಿ ಉಪ್ಪಿನ ಒಂದು ಶಿವರಾತ್ರಿ ದಿನ ಉಪ್ಪು ಕೊಡುವ ಒಂದು ಕಾರ್ಯಕ್ರಮ ಇಟ್ಕೊಂಡಿತ್ತು. ಅದೇ ರೀತಿ ಅವರಿಗೆ ಉಪ್ಪನ್ನು ಕೊಡುವ ಪದ್ಧತಿ ಇದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಊರಿನ ಭಕ್ತಾದಿಗಳು ಹಾಗೂ ಊರಿನ ಸಮಸ್ತರು ಎಲ್ಲರೂ ಬಂದು ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ, ಅದೇ ರೀತಿ ಪ್ರತಿ ವರ್ಷನೂ ನಮ್ಮಲ್ಲಿ ಹೊರೆಕಾಣಿಕೆ ಅಂತ ಹಸಿರುವಾಣಿ ಸಮರ್ಪಣೆ ಮಾಡ್ತೀರಿ. ಊರಿನ ಸುತ್ತಮುತ್ತ ಗ್ರಾಮಸ್ಥರೆಲ್ಲರೂ ತಂದು ಕೊಡ್ತೀರಿ. ಅದೇ ರೀತಿ ಈ ಸರ್ತಿನೂ ತಂದು ದೇವಸ್ಥಾನಕ್ಕೆ ತಲುಪಿಸುವ ಮುಖಾಂತರ ಸಹಕರಿಸಬೇಕು ಅಂತ ಈ ಮೂಲಕ ಕೇಳ್ಕೊಳ್ಳುತ್ತಾ, ಈಗ ಅದೇ ಬ್ರಹ್ಮ ರಥೋತ್ಸವ ಅಂದ್ರೆ ನಾಡಿದ್ದು 30ನೇ ತಾರೀಕು ನಡೆಯುವಂತ ಅದು ಈಗ 12 ಗಂಟೆಗೆ ತೇರು ನಿಮ್ಮ ಒಂದು ಪದ್ಧತಿ ಪ್ರಕಾರ ಸ್ವಲ್ಪ ಹೇಳಿತೀರಿ. ಮತ್ತೆ ರಾತ್ರಿ ದೊಡ್ಡ ರಥ ತೇರು ಅಂದ್ರೆ ಇಲ್ಲಿಂದ ಕಳಶೇಶ್ವರ ದೇವಸ್ಥಾನದ ಮುಂಭಾಗದಿಂದ ಮಂಜಿನಕಟ್ಟೆ ತನಕನೂ ಹೋಗಿ ಅಲ್ಲಿಂದ ವಾಪಸ್ ಮತ್ತೆ ಇಲ್ಲಿ ದೇವಸ್ಥಾನಕ್ಕೆ ಮಹಾರಥೋತ್ಸವ ಮಧ್ಯಾಹ್ನ 12:30ರಿಂದ 1:30 ಒಳಗಡೆ ರಥೋತ್ಸವ ಒಂದು ಸ್ವಲ್ಪ ದೂರ ಎಳೆದು ನಿಲ್ಲಿಸ್ತೇವೆ ರಥನ. ಅದೇ ಬ್ರಹ್ಮರಥವನ್ನ ರಾತ್ರಿ ಸಂಪೂರ್ಣವಾಗಿ ರಾಜಬೀದಿಯಲ್ಲಿ ಎಳೆದು ರಾಜಬೀದಿಯಲ್ಲಿ ಎಳಿತೀವಿ. ಅದನ್ನ ಬೆಳಗಿನ ಜಾವ ಹೆಚ್ಚು ಕಮ್ಮಿ ಒಂದು 2:30ರಿಂದ 3 ಗಂಟೆವರೆಗೆ ಆಗುತ್ತೆ. ಈ ಜಾತ್ರೆಗೆಲ್ಲ ಎಲ್ಲೆಲ್ಲಿಂದೆಲ್ಲ ಬರ್ತಾರೆ. ಮತ್ತೆ ಈ ಜಾತ್ರೆ ಅಂದ್ರೆ ಈ ರಥ ಬ್ರಹ್ಮ ರಥ ಅಂದ್ರೆ ನಮ್ಮ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ದೊಡ್ಡ ಇದು ರಥ ಅಂತಾನೆ ಹೇಳ್ಬೋದು ನಮ್ಮ ಈ ಜಿಲ್ಲೆಗೆ. ನಮ್ಮ ಜಿಲ್ಲೆಗೆ ತುಂಬಾ ಪ್ರಸಿದ್ಧವಾದ ಕ್ಷೇತ್ರನೂ ಹೌದು, ಅಷ್ಟೇ ದೊಡ್ಡ ರಥನೂ ಹೌದು. ಊರಿನ ಸುತ್ತಮುತ್ತ ಅಂದ್ರೆ ಎಲ್ಲಾ ಭಾಗದಿಂದನೂ ಭಾಗವಹಿಸ್ತಾರೆ. ಎಲ್ಲಾ ಭಾಗದಿಂದ ಬಂದಂತರ ಎಲ್ಲರೂ ದವಸ ಅವ್ರು ಏನು ಬೆಳೆದಿರ್ತಾರೆ ದವಸ ಧಾನ್ಯಗಳನ್ನ ಎಲ್ಲವನ್ನೂ ತಂದು ಈ ಸ್ವಾಮಿ ಸ್ಥಳಕ್ಕೆ ತಲುಪಿಸ್ತಾರೆ. ಹಾಗೆ ವಿಜೃಂಭಣೆಯಿಂದ ರಥೋತ್ಸವ ನಡೆಯುತ್ತೆ. ಸತೀಶ್ ಕಲ್ಲಾನಿ. ಇದು ನಮ್ಮ ಸಮಿತಿಯವರ ಸತೀಶ್ ಅವರ ಒಂದು ಮಾತು. ಇನ್ನು ನಮ್ಮ ಜೊತೆ ಪುರೋಹಿತರು ಒಬ್ರು ಇದ್ದಾರೆ, ಬನ್ನಿ ಅವ್ರ ಹತ್ರ ಮಾತಾಡೋಣ. ನಮಸ್ಕಾರ ಭಟ್. ನಾವೇನಿಲ್ಲ ಸ್ವಾಮಿ, ನಮಸ್ಕಾರ. ಈಗ ನಮ್ಮೂರಿನ ಒಡೆಯನ ಜಾತ್ರೆ ಸಿದ್ಧತೆ ನಡೀತಾ ಇದೆ. ಹೌದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಇದು ನಾವು ತಿಳಿದ ಹಾಗೆ ಇದು ಸಾಧಾರಣ ನಮಿಗೂ ನಮ್ಮ ತಿಳುವಳಿಕೆಯಲ್ಲಿ ಇದು ಬಂದ ಹಾಗೆ 100 ವರ್ಷದ ಇತಿಹಾಸನೇ ಇರುವಂತದ್ದು ಕಳಶೇಶ್ವರ ಸ್ವಾಮಿ ದೇವಸ್ಥಾನ. ಊರಿಗೆ ಒಡೆಯ
ಹಾಗಾಗಿಂದ ಇಲ್ಲಿ ಎಲ್ಲಾ ಗ್ರಾಮದಿಂದನೂ ನಮ್ಮ ಮಾವಿನಕೆರೆ ಗ್ರಾಮ ಅಂತಲ್ಲ, ಇಡೀ ಚಿಕ್ಕಮಗಳೂರು ಜಿಲ್ಲೆಯಿಂದ ಏನು ಬರ್ತಾರೆ ಅವರೆಲ್ಲರೂ ಜಾತ್ರೆ ಅಂತ ಹೇಳಿ ಅಂದ್ರೆ ಭಾರಿ ದೊಡ್ಡ ಜಾತ್ರೆ ನಡೆಯುವಂಥದ್ದು, ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ ದೊಡ್ಡ ಜಾತ್ರೆ ನಡೆಯುವಂಥದ್ದು. ಅಲ್ಲಿ ಎಲ್ಲಾ ಕಡೆಯಿಂದ ನಮಗೆ ಇಲ್ಲಿ ಬಂದು ಎಲ್ಲ ಸೇವೆ ಮಾಡಿಸ್ಕೊಂಡು ಅವರವರ ಕೆಲಸ ಏನಿದೆ ಅದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ. ಆಮೇಲೆ ಈ ಇದರಲ್ಲಿ ಬರುವಂತ ಹೊರೆ ಕಾಣಿಕೆ ಅದು ಎಲ್ಲರೂ ಬಂದು ಜಾತ್ರೆ ದಿನ ಸಾಧಾರಣ 4,000-5,000 ಜನ ಬಂದು ಊಟ ಮಾಡ್ತಾರೆ. ಒಂದು ಪ್ರಸಾದ ಅಂತ ಹೇಳಿ ಏನೇ ಇರ್ಬೋದು ಅದು ಪ್ರಸಾದ, ಅವರು ತಂದ ಅಂತ ಕಾಣಿಕೆಗೆ ಅದು ದೇವಸ್ಥಾನವರು ಇದರಲ್ಲಿ ಕೃಷೇಶ್ವರನ ಇದರಲ್ಲಿ ಪ್ರಸಾದ ಅಂತ ಹೇಳಿ ಊಟ ಮಾಡಿ 10 ಜನನು ಬರ್ತಾ ಇರ್ತಾರೆ. ಅವ್ರಿಗೆಲ್ಲರಿಗೂ ಬೆಳಿಗ್ಗೆ ಮಧ್ಯಾಹ್ನದಿಂದ ಸ್ಟಾರ್ಟ್ ಆದ್ರೆ ರಾತ್ರಿ 11 ಗಂಟೆವರೆಗೂ ಊಟದ ಅನ್ನದಾನ ಇರ್ತದೆ. ಅದನ್ನೆಲ್ಲರೂ ಇದು ಮಾಡಿ ಸ್ವೀಕರಿಸ್ತಾರೆ ಅಂತ ಹೇಳಿ ನಮ್ಮ ಕಳ್ಸದ ಇದರಲ್ಲಿ ಗ್ರಾಮದ ಊರಿನ ಇದಕ್ಕೆ ಇದು ಮಾಡಿ 10 ಜನ ಹತ್ರನು ಇದು ಮಾಡ್ತಾರೆ. ಹಾಗಾಗಿ ನಡೆಯುವಂತ ಜಾತ್ರೆ ಇಲ್ಲಿ ಬಿಟ್ರೆ ನಮಗೆ ಸಾಧಾರಣಕ್ಕೆ ನೋಡುವಂತ ಜಾತ್ರೆ ಎಲ್ಲೂ ಇಲ್ಲ. ನಡೀತದೆ ಬೇರೆ ಕಡೆಗೆ, ಅದೇ ಕಳಸೇಶ್ವರ ಸ್ವಾಮಿ ಜಾತ್ರೆ ನಡೆಯುವಂಥದ್ದು ಇಲ್ಲಿ ವಿಶೇಷ ಇರುವಂಥದ್ದೇ ಇದು. ಅದು ನಮಗೆ 24ನೇ ತಾರೀಕಿಂದ 1ನೇ ತಾರೀಕುವರೆಗೂ ಇಲ್ಲಿ ವಿಶೇಷವಾಗಿ ನಡೆಯುವಂಥ 10 ದಿನದ ಕಾರ್ಯಕ್ರಮ. ಅದು ಇಲ್ಲಿ ಕಳಸದಲ್ಲಿ ಬಿಟ್ಟರೆ ಮತ್ತೆ ನಿಮಗೆ ಈ ರೀತಿ ನಡೆಯುವಂಥ 10 ದಿನ ಕಾರ್ಯಕ್ರಮ ಬೇರೆ ಎಲ್ಲೂ ನಿಮಗೆ ನಡೆಯುವಂಥದ್ದು ಇದು ನಮ್ಮ ಕಳಸದಲ್ಲಿ. ಇದು ನಮ್ಮ ಜಾತ್ರೆ ಮತ್ತೆ ಗಿರಿಜಾ ಕಲ್ಯಾಣ ಇದೆಲ್ಲ ಒಂದೊಂದು ವಿಶೇಷವಾಗಿ ಎಲ್ಲದೂ ರೀತಿಯಲ್ಲಿ ಆಚರಣೆ ನಮಗೆ ಇದು ನಡೆಯುವಂಥದ್ದು. ನಮಗೆ ಬೇರೆ ಕಡೆಗೆ ನಿಮಗೆ 2 ದಿನ 3 ದಿನ ಕಾರ್ಯಕ್ರಮ. ಇದು ನಮಗೆ ನಮ್ಮ ಕಳಸ ಕ್ಷೇತ್ರದ ಅಂದ್ರೆ ಅಗಸ್ತ್ಯ ಕ್ಷೇತ್ರದಲ್ಲಿ ನಡೆಯುವಂಥದ್ದು 10 ದಿನದ ಕಾರ್ಯಕ್ರಮ. ಬೇರೆ ನಿಮಗೆ ಯಾವ ಊರಿನಲ್ಲೂ ನಿಮಗೆ ನಡೀತಾ ಇಲ್ಲ. ಹಾಗಾಗಿ ಇಲ್ಲಿದೆ ವಿಶೇಷ ಇರುವಂತದ್ದು. ಇದು ಎಲ್ಲಾ ಇದಕ್ಕೂ ಜನ ಇದು ಮಾಡ್ತಾರೆ. ಆದ್ರೆ ಇನ್ನೂ ಹೆಚ್ಚಿನ ಜನ ಬಂದು ಇದಕ್ಕೆ ಸಹಕರಿಸಬೇಕು. ಈಗ ನಾವು ನಮ್ಮ ಮನೆಯಲ್ಲಿ ಕೂತ್ಕೊಂಡು ಜಾತ್ರೆ ನೋಡಿದೆ ಅಂತ ಆಗಲ್ಲ. ಊರಿಗೆ ಬಂದು ಅದರದ್ದು ದೇವಸ್ಥಾನ ಕಳಸೇಶ್ವರ ದೇವಸ್ಥಾನದ ಏನು ಕೆಲಸ ಮಾಡಬೇಕು ಅದನ್ನ ಅವರು ಬಂದು 10 ಜನ ನಮಗೆ ಕೆಲಸ ಮಾಡಿದ್ರೆ ಅದು ಎಲ್ಲರಿಗೂ ಅನುಕೂಲ ಆಗ್ತದೆ. ಹಾಗಾಗಿ ಅವರು ವಾಲಂಟಿಯರ್ ಆಗಿ ಬರ್ಬೇಕು ಅಂತ ಹೇಳಿ ನಾವು ಕಳಸೇಶ್ವರ ಹತ್ರ ಇದು ಮಾಡ್ಕೊಂತೀವಿ. ಜನಗಳ ಹತ್ರನು ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂತೀವಿ. 10 ಜನನು ಬಂದು ಕೆಲಸ ಮಾಡ್ಬೇಕು. ನಾವೀಗ ಬಂದು ಅಲ್ಲಿ ಹೋಗಿ ಪತ್ರಿಕೆ ಕೊಟ್ಟು ಬಂದ್ವಿ ಅದ್ರ ಇದೆಲ್ಲ ಅವ್ರು ಬಂದು ವಾಲಂಟಿಯರ್ ಆಗಿ ಕೆಲಸ ಮಾಡ್ಬೇಕು. ನಾವು ಏನ್ ಮಾಡ್ಬೇಕು ಅಂತೇಳಿ 4 ಜನ ಹತ್ರ ಕೇಳ್ಬೇಕು. ಅವ್ರು ಏನೇ ಮಾಡ್ಲಿ ಅದೊಂದು ದೇವರಿಗೆ ಒಂದು ಇದಾಗಿ ತೃಪ್ತಿ ಸಿಗ್ತದೆ ಅಂತ ಹೇಳಿ ನಮ್ಮ ಕಳಸದಲ್ಲಿ 10 ಜನ ಹತ್ರ ನಾವು ಪ್ರಾರ್ಥನೆ. ಈಗ ನಮ್ಮೂರ ಒಡೆಯನ ಜಾತ್ರೆಗೆ ಪ್ರತಿ ವರ್ಷನೂ ಹೊರೆ ಕಾಣಿಕೆ ಎಲ್ಲ ಅಲ್ಲಿ ಭಾಗಗಳಿಂದ ಬರ್ತದೆ. ಈಗ ಯಾವ ಏರಿಯಾದಿಂದ ಬರ್ತದೆ? ಈಗ ನಮಗೆ ಮಾವಿನಕೆರೆ ಗ್ರಾಮ ಅಂದ್ರೆ ನಮ್ಮ ಮಾವಿನಕೆರೆ ಇದರಿಂದ ಬರ್ತದೆ. ಹೊರನಾಡು ಮೇನ್ ನಮಗೆ ಇವತ್ತಿಂದ ಮೊದ್ಲಿನವರಿಗೂ ನಮಗೆ ಹೊರನಾಡಿಂದ ಮೇನ್ ಕಾಣಿಕೆ ಬರುವಂತದ್ದು. ಈಗ ಹಾಗಲ್ಲ. ಈಗ ಊರಿನ 10 ಜನ ಅವರವರ ಪಂಗಡದಿಂದ ಯಾರ್ಯಾರು ಇದು ಬರ್ತಾರೆ ಅವ್ರೆಲ್ಲರನ್ನು ಈಗ ಒಂದು ಇತ್ತೀಚೆಗೆ ತಗೊಂಡ್ ಬರುವಂತ ಕಾಣಿಕೆ ಅದನ್ನ ದೇವಸ್ಥಾನಕ್ಕೆ 10 ಜನಕ್ಕೆ ಉಪಯೋಗ. ಹಾಗಾಗಿ ಹೊರನಾಡು ಮೇನ್ ಮೊದ್ಲಿಂದನೂ ಬರ್ತಾ ಇರುವಂತದ್ದು ನಮ್ಗೆ. ಅಂದ್ರೆ ಅವತ್ತಿನ ಇದರಲ್ಲಿ ಇಲ್ಲಿ ಎಲ್ಲ ಇದಿತ್ತು. ಇವತ್ತಿನ ಇದರಲ್ಲಿ ಅಲ್ಲಿ ಎಲ್ಲದನ್ನು ಏನು ತರಕಾರಿ ಹಿಡಿದು ಅಕ್ಕಿ ಬೆಲ್ಲ ಬೇಳೆ ಏನು ಬೇಕೋ ನಮಗೆ ಈ ಸಲ ಇದನ್ನ ಮೊದ್ಲಿಂದನೂ ಅದು ಕೊಡ್ತಾ ಇದ್ರು. ಅದನ್ನ ಈಗ ಊರಿನ 10 ಜನಗಳು ಅದನ್ನೇ ಈಗ ಎಲ್ಲರೂ ಮಾಡಿ ಅವರವರ ಇದರಿಂದನೇ ಒಂದು ಇದು ಮಾಡಿ ಸಂಘಟನೆಯಿಂದ ಪ್ರತಿಯೊಂದು ಸಂಘಟನೆಯಿಂದ ನಮಗೆ ಈಗ ತಗೊಂಬಂದು ಅದನ್ನ ಎಲ್ಲರಿಗೂ ಇದಾಗ್ತದೆ, ವಿತರಣೆ ಆಗ್ತದೆ. ಹಾಗಾಗಿ ಎಲ್ಲ ಇದಕ್ಕೂ ಎಲ್ಲರೂ ಸಹಕರಿಸ್ತಾರೆ. ನಮ್ಮ ಊರಿನ ಒಡೆಯನ ಜಾತ್ರೆಗೆ ಫಸ್ಟ್ ಬರೋದೇ ಅನ್ನಪೂರ್ಣೇಶ್ವರಿ, ಹೊರನಾಡು ಅನ್ನಪೂರ್ಣೇಶ್ವರಿ. ಅಲ್ಲಿನ ಜಾತ್ರೆಗೆ ಇಲ್ಲಿ ನಮ್ಮ ಕಳಸದ ಅವರು ಅಲ್ಲಿಂದ ಜಾತ್ರೆಗೆ ನಮಗೇನು ಕೊಡ್ತಾರೆ ನಾವು ಅದೇ ರೀತಿ ಇಲ್ಲಿಂದನೂ ಕಳಸದಿಂದನೂ ಅಲ್ಲಿ ಜಾತ್ರೆ ಏನ್ ನಡೀತದೆ ಇಲ್ಲಿಂದನೂ ನಾವು ಅಲ್ಲಿಗೆ ಕಳಿಸ್ಕೊಡ್ತೀವಿ. ಅವ್ರನ್ನ ಅಂದ್ರೆ ಅವ್ರದ್ದು ನಮ್ದು ಮೊದ್ಲಿಂದನೂ ನಡೀತಾ ಬಂದಿರುವಂತದ್ದು ಇದು ಸಂಪ್ರದಾಯದಲ್ಲಿ. ಇದು ನಮ್ಮ ಅರ್ಚಕರು ಮಾತು. ಅದೇ ರೀತಿ ನಾವು ಹಿಂಭಾಗದಲ್ಲಿ ಹೋಗೋಣ. ನಾವು ಅದನ್ನೇ ತೋರಿಸ್ಕೊಂಡು ಹೋಗ್ತೀನಿ. ಮೊದಲು ನಮ್ಮ ರಥ ಎಳೆಯೋ ಟೈಮಲ್ಲಿ ಈ ತೆಂಗಿನ ಚಿಪ್ಪಲ್ಲಿ ಮಾಡುವಂತ ಒಂದು ಹಗ್ಗದ ರೀತಿಯಲ್ಲಿ ಮಾಡುವಂತ ಒಂದು ಮೊದಲಿತ್ತು ಹಗ್ಗ. ಅಂದ್ರೆ ರಥ ಎಳೆಯೋದು ಆ ಹಗ್ಗದಿಂದ ಎಳಿತಾ ಇದ್ರು. ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಮೊದಲು ಇದ್ದಿದ್ದ ಹಗ್ಗ. ಈ ಸಲ ಅಂತ ಗೊತ್ತಿಲ್ಲ, ಬಟ್ ಅಲ್ಲಿ ಇರೋದು ಒಂಥರ ಪ್ಲಾಸ್ಟಿಕ್ ಟೈಪ್ ಇಂದ ಹಗ್ಗ. ಅದೇ ರೀತಿ ಇದು ಬಹುಶಃ ಅದು ಬಿಸಿಲು ತಾಗಿ ಎಲ್ಲರೂ ಕಟ್ಟಾಗುತ್ತೆ ಅಂತ ಹೇಳಿ ಅವರು ಆ ತರದೊಂದು ಹಗ್ಗವನ್ನು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇದು ಕೆಲವೊಂದು ರಥಕ್ಕೆಲ್ಲ ಕಟ್ಟಕ್ಕೆಲ್ಲ ಹೊಸ ಹಗ್ಗ ತಂದಿದ್ದಾರೆ. ಇದು ಅದೇ ರೀತಿಯೇನೆ ಇದೊಂದು ಈ ಕಲ್ಲಿನ ಮೇಲೆ ಏನು ಅಕ್ಷರಗಳು ಬರ್ದಿದ್ದಾರೆ ನೋಡಿ ಯಾವ ತರ ಇದೆ ಅಂತ. ಅದೇ ತರ ತುಂಬಾ ಕಲ್ಲುಗಳು ಇದಾವೆ ಇಲ್ಲಿ. ಇದು ಪುರಾತನ ಕಾಲದ ಅಕ್ಷರ ಕೂಡ ನಮಗೂ ಅಷ್ಟು ಬರಲ್ಲ, ಕಾಣುತ್ತಷ್ಟೇ. ಇಲ್ಲೊಂದು ಇದೆ, ಇದೆಲ್ಲ ಒಂದು ಬರ್ದಿರೋದು. ಒಂದು ಈ ದೇವಸ್ಥಾನದ ಇತಿಹಾಸದ ಬಗ್ಗೆ ಕೂಡ ಇದರಲ್ಲಿ ನೋಡ್ಬೋದು. ಈ ನಾಳೆ ದಿನ ನಡೆಯುವಂತ ಧ್ವಜಾರೋಹಣ ಅಂದ್ರೆ ಮುಂಭಾಗದಲ್ಲಿ
ರಥದ ದೇವ ಅಂದ್ರೆ ಕಳಶೇಶ್ವರ ದೇವರ ಮುಂಭಾಗದಲ್ಲಿ ಧ್ವಜಾರೋಹಣ ಆಗಿ ಆ ನಂತರ ಹಿಂಭಾಗದಲ್ಲಿ ಅಂದ್ರೆ ಇಲ್ಲಿ ಏನ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಅಂದ್ರೆ ಅಡಿಕೆ ಮರ, ಅದ್ರಲ್ಲಿ ಕೂಡ ಅವರು ಪಕ್ಕದಲ್ಲಿ ಒಂದು ಕಂಬ ಕೂಡ ಇದೆ. ಎಲ್ಲ ಸಿದ್ಧತೆ ನಡೀತಿದೆ. ನಾಳೆ ಧ್ವಜಾರೋಹಣಕ್ಕೆ ಎಲ್ಲ ಸಿದ್ಧತೆ ನಡೀಇದೆ, ಆಲ್ರೆಡಿ ರೆಡಿ ಆಗಿದೆ. ಇಲ್ಲಿ ಆದ್ಮೇಲೆ ಆಮೇಲೆ ದೇವರ ಪೂಜೆಗಳೆಲ್ಲ ಯಾವ ತರ ನಡೀತದೆ ಅಂತ ನಿಮ್ಗೆ ತುಂಬಾ ಚೆನ್ನಾಗಿ ನೋಡಿರಿ. ಅದೇ ಪ್ರತಿ ವರ್ಷನೂ ಕೂಡ ನಾನು ಇದರ ಬಗ್ಗೆ ವಿಡಿಯೋಗಳನ್ನು ಹಾಕ್ತಾನೆ ಇದ್ದೀನಿ. ಈ ಸಲ ಒಂದು ಸ್ವಲ್ಪ ವಿಶೇಷ ರೀತಿಯಲ್ಲಿ ಒಂದು ವಿಡಿಯೋ ಕೂಡ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಯಾಕಂದ್ರೆ ರಥ ಕಟ್ಟುವ ಬಗ್ಗೆನೂ ಕೂಡ ನಾನು ನಿಮಗೆ ಅದರ ಮೊದಲಿನ ವಿಡಿಯೋದಲ್ಲಿ ನಾನು ಸ್ವಲ್ಪ ತೋರಿಸಿದ್ದೆ. ಈ ಸಲ ತುಂಬಾ ಅಚ್ಚುಕಟ್ಟಾಗಿ ನಿಮಗೆ ಅದ್ರ ಬಗ್ಗೆ ಅವರ ಜನಾಂಗದವರೇ ಕೂಡ ನಮ್ಮ ಜೊತೆ ಇದ್ಕೊಂಡು ಅವ್ರ ಹತ್ರನೇ ಒಂದು ಮಾಹಿತಿ ಕೂಡ ಪಡ್ಕೊಂಡು ನಾನು ಅದರ ಒಂದು ಅವರ ರಥ ಹೆಂಗೆ ಕಟ್ಟೋದು ಅಂತ ಕೂಡ ಅದರ ವಿವರಣೆ ಕೂಡ ನಮ್ಮ ಈ ವಿಡಿಯೋ ಜೊತೆ ಇದೆ. ಅದೇ ರೀತಿ ನಮ್ಮ ಹೆಂಗೆ ಎಲ್ಲ ಲೈಟಿಂಗ್ಸ್ ಎಲ್ಲ ನೋಡ್ತಾ ಇದ್ದೀರಲ್ಲ, ನೀವು ಒಂದ್ಸಲ ನಮ್ಮ ಕ್ಯಾಮರಾಮನ್ ಸ್ವಲ್ಪ ತೋರಿಸಿ ಒಂದು ರೌಂಡ್ ಹೊಡೆದು ಹಂಗೆ ಹೋಗುವ ನಾವು. ಇಲ್ಲಿ ಏನು ಕಾಣುತ್ತೆ ನಮ್ಮ ಅಮ್ಮನವರ ಗುಡಿ ಬಲಭಾಗದಲ್ಲಿ, ಅದೇ ರೀತಿ ಈಶ್ವರ ಕಲಾ ಮಂದಿರ ಅಂತ ಕೆಳಭಾಗದಲ್ಲಿ ಕಾಣ್ತಾ ಇದೆ. ನಾನು ಏನು ನಮ್ಮೂರ ಒಡೆಯನ ದೇವಸ್ಥಾನದ ಬಗ್ಗೆ ನಿಮ್ಮ ಮುಂದೆ ಅದರ ವಿಡಿಯೋಗಳನ್ನೆಲ್ಲ ತರ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಜೊತೆ ನಮ್ಮ ಕ್ಯಾಮರಾಮ್ಯಾನ್ ಕೂಡ ಸ್ವಲ್ಪ ಕಾಲಾವಕಾಶ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ. ಹಾಗೇನೆ ಕ್ಯಾಮರಾಮ್ಯಾನ್ ದೀಪಕ್ ಗಣೇಶ್, ನ್ಯೂಸ್ ಕರ್ನಾಟಕ, ಕಳಸ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.